ಹಲೋ ಫ್ರೆಂಡ್ಸ್, ನಮಸ್ಕಾರ. ವೆಲ್ಕಮ್ ಟು SH ಡೈರೀಸ್. ಇವತ್ತು ಈ ವಿಡಿಯೋದಲ್ಲಿ ನೀವು ಸ್ಟಾಕ್ ಮಾರ್ಕೆಟ್ಗೆ ಹೂಡಿಕೆ ಮಾಡಲಿಕ್ಕೆ ನಿಮ್ಮ ಹತ್ರ ಒಂದು ಡಿಮ್ಯಾಟ್ ಅಕೌಂಟ್ ಇರಬೇಕು. ಆ ಡಿಮ್ಯಾಟ್ ಅಕೌಂಟನ್ನು ಗ್ರೋ ಆ್ಯಪ್ನಲ್ಲಿ ಹೇಗೆ ಕ್ರಿಯೇಟ್ ಮಾಡೋದು ಅಂತ ತಿಳಿಸ್ಕೊಡ್ತಾ ಇದ್ದೀನಿ. ಅದಕ್ಕಿಂತ ಮುಂಚೆ ನೀವಿನ್ನು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಚಾನಲ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿ ಕಾಣುವಂತಹ ಬೆಲ್ ಬಟನ್ ಪ್ರೆಸ್ ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ದರೆ ಅಥವಾ ಫಸ್ಟ್ ಟೈಮ್ ಡಿಮ್ಯಾಟ್ ಅಕೌಂಟ್ ಕ್ರಿಯೇಟ್ ಮಾಡ್ಕೋತಿದ್ದೀರಾ ಅಂತಾದರೆ ಡಿಸ್ಕ್ರಿಪ್ಷನಲ್ಲಿ ಗ್ರೋ ಆ್ಯಪ್ಗೆ ಹಣ ಆ್ಯಡ್ ಮಾಡುವುದು ಹೇಗೆ, ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಸ್ಗಳ ಬಗ್ಗೆ ತಿಳಿದುಕೊಳ್ಳುವುದು ಹೇಗೆ, ಗ್ರೋ ಆ್ಯಪ್ನಲ್ಲಿ ಸ್ಟಾಕ್ಸ್ ಬೈ ಹಾಗೂ ಸೆಲ್ ಮಾಡುವುದು ಹೇಗೆ, ಗ್ರೋನಲ್ಲಿ ಇಂಟ್ರಾಡೇ ಟ್ರೇಡಿಂಗ್ ಮಾಡುವುದು ಹೇಗೆ, ಗ್ರೋ ಆ್ಯಪ್ನಲ್ಲಿ ಸ್ಟಾಪ್ ಲಾಸ್ ಆ್ಯಡ್ ಮಾಡುವುದು ಹೇಗೆ, ಗ್ರೋ ಡಿಮ್ಯಾಟ್ ಅಕೌಂಟ್ನಲ್ಲಿ ಯಾವೆಲ್ಲ ಚಾರ್ಜಸ್ಗಳನ್ನು ನಿಮಗೆ ಅಪ್ಲೈ ಮಾಡ್ತಾರೆ, ಹಾಗೆಯೇ ಗ್ರೋ ಆ್ಯಪ್ನಲ್ಲಿ IPOಗೆ ಅಪ್ಲೈ ಮಾಡೋದು ಹೇಗೆ, ಈ ಎಲ್ಲ ವಿಡಿಯೋಗಳ ಲಿಂಕನ್ನು ಕೊಟ್ಟಿರ್ತೀನಿ. ಈ ವಿಡಿಯೋ ಪೂರ್ತಿಯಾಗಿ ನೋಡಿ ಆದ ಮೇಲೆ ಆ ವಿಡಿಯೋಗಳನ್ನು ಕೂಡ ನೋಡಿ ಗ್ರೋ ಆ್ಯಪ್ನಲ್ಲಿ ಹೂಡಿಕೆ ಮಾಡಬಹುದು. ಮೊದಲನೇದಾಗಿ ಡಿಸ್ಕ್ರಿಪ್ಷನಲ್ಲಿ ಗ್ರೋ ಆ್ಯಪ್ನ ಲಿಂಕನ್ನು ಕೊಟ್ಟಿದ್ದೀನಿ. ಅದನ್ನು ಕ್ಲಿಕ್ ಮಾಡಿ ಗ್ರೋ ಆ್ಯಪನ್ನು ಡೌನ್ಲೋಡ್ ಮಾಡ್ಕೊಳ್ಳಿ. ಇದು ಒಂದು ರೆಫರಲ್ ಲಿಂಕ್ ಆಗಿರುತ್ತೆ. ಈ ಲಿಂಕ್ ಮೂಲಕ ಡೌನ್ಲೋಡ್ ಮಾಡಿಕೊಂಡ್ರೆ ನಿಮಗೆ 100 ರೂಪಾಯಿ ಫ್ರೀಯಾಗಿ ಸಿಗುತ್ತೆ. ಹಾಗೆ ನಿಮಗೆ ರೆಫರಲ್ ಮಾಡಿದ ನಮಗೂ ಕೂಡ 100 ರೂಪಾಯಿ ಸಿಗುತ್ತೆ. ಗ್ರೋ ಆ್ಯಪ್ ಡೌನ್ಲೋಡ್ ಆದ ಮೇಲೆ ಓಪನ್ ಮಾಡಿ. ಮೊದಲನೇದಾಗಿ ಕಂಟಿನ್ಯೂ ವಿತ್ ಗೂಗಲ್ ಅಂತ ಆಪ್ಷನ್ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ನಿಮ್ಮ ಇಮೇಲ್ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋನ್ ನಂಬರ್ ಎಂಟರ್ ಮಾಡಿ. ಇಲ್ಲಿ ಸೆಂಡ್ OTP ಅಂತ ಇರುತ್ತೆ. ಅದನ್ನು ಕ್ಲಿಕ್ ಮಾಡಿ ಒಂದು OTP ಬರುತ್ತೆ, ಅದನ್ನು ಎಂಟರ್ ಮಾಡಿ. ವೆರಿಫೈ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ವೆರಿಫೈ ಪಾನ್ ಅಂತ ಇರುತ್ತೆ. ಇಲ್ಲಿ ನಿಮ್ಮ ಪಾನ್ ನಂಬರ್ ಎಂಟರ್ ಮಾಡಿ. ಕ್ರಿಯೇಟ್ ಅಕೌಂಟ್ ಅಂತ ಕೊಡಿ. ನಿಮ್ಮ ಪಾನ್ನಲ್ಲಿ ನಿಮ್ಮ ನೇಮ್ ಹೇಗಿದೆಯೋ ಆ ನೇಮ್ ಇಲ್ಲಿ ತೋರಿಸುತ್ತೆ. ಸರಿಯಾಗಿದ್ದರೆ ಕನ್ಫರ್ಮ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಡೇಟ್ ಆಫ್ ಬರ್ತ್ ಎಂಟರ್ ಮಾಡಿ. ನೆಕ್ಸ್ಟ್ ಅಂತ ಕೊಡಿ. ಇಲ್ಲಿ ಜೆಂಡರ್ ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೀವು ಸಿಂಗಲ್ ಅಥವಾ ಮ್ಯಾರಿಡ್ ಅಂತ ಕೇಳುತ್ತೆ, ಯಾವುದು ಅಂತ ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ಆಕ್ಯುಪೇಷನ್ ಅಂತ ಕೇಳುತ್ತೆ. ಇಲ್ಲಿ ನೀವು ಸ್ಟೂಡೆಂಟಾ, ಹೌಸ್ ವೈಫಾ, ಫಾರ್ಮರಾ, ಹೀಗೆ ತುಂಬ ಆಪ್ಷನ್ ಇರುತ್ತೆ. ಯಾವುದು ಅಂತ ಸೆಲೆಕ್ಟ್ ಮಾಡ್ಕೊಳ್ಳಿ. ನೆಕ್ಸ್ಟ್ ಟ್ರೇಡಿಂಗ್ನಲ್ಲಿ ನಿಮಗೆ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆ ಅಂತ ಕೇಳುತ್ತೆ. ನಿಮಗೆ ಟ್ರೇಡಿಂಗ್ನಲ್ಲಿ ಎಷ್ಟು ವರ್ಷ ಎಕ್ಸ್ಪೀರಿಯೆನ್ಸ್ ಇದೆಯೋ ಅದನ್ನು ಆಯ್ಕೆ ಮಾಡಿ. ನೀವು ಸ್ಟಾಕ್ ಮಾರ್ಕೆಟ್ಗೆ ಹೊಸಬರಾಗಿದ್ದರೆ ನೋ ಎಕ್ಸ್ಪೀರಿಯೆನ್ಸ್ ಅಂತ ಕೊಡಿ. ಇಲ್ಲಿ ನಿಮ್ಮ KYC ಫಿನಿಷ್ ಮಾಡುವುದಕ್ಕೋಸ್ಕರ ನಿಮ್ಮ ತಂದೆ ಹಾಗೂ ತಾಯಿಯ ಹೆಸರು ಕೇಳುತ್ತೆ. ಅದನ್ನು ಎಂಟರ್ ಮಾಡಿ. ನೆಕ್ಸ್ಟ್ ಅಂತ ಕೊಡಿ. ಅದಾದ ಮೇಲೆ ನೀವು ನಿಮ್ಮ ಯಾವ ಬ್ಯಾಂಕ್ ಅಕೌಂಟ್ ಆ್ಯಡ್ ಮಾಡ್ತೀರೋ ಆ ಬ್ಯಾಂಕ್ ಅಕೌಂಟ್ ಸೆಲೆಕ್ಟ್ ಮಾಡಿ. ಬ್ಯಾಂಕ್ ಸೆಲೆಕ್ಟ್ ಮಾಡಿ ಆದ ಮೇಲೆ ನಿಮ್ಮ ಬ್ರ್ಯಾಂಚ್ ಸೆಲೆಕ್ಟ್ ಮಾಡಿ ಅಥವಾ IFSC ಕೋಡ್ ಎಂಟರ್ ಮಾಡಿ. ನೆಕ್ಸ್ಟ್ ನಿಮ್ಮ ಬ್ಯಾಂಕ್ ಅಕೌಂಟ್ ನಂಬರ್ ಎಂಟರ್ ಮಾಡಿ. ನೆಕ್ಸ್ಟ್ ಇಲ್ಲಿ ವೆರಿಫೈ ಬ್ಯಾಂಕ್ ಅಂತ ಕೊಡಿ. ಆಗ ಗ್ರೋ ಅವರು ನಿಮ್ಮ ಅಕೌಂಟ್ಗೆ 1 ರೂಪಾಯಿನ ಡೆಪಾಸಿಟ್ ಮಾಡಿ ವೆರಿಫೈ ಮಾಡ್ಕೋತಾರೆ. ನಿಮ್ಮ ಹತ್ತಿರ ಡಿಜಿಲಾಕರ್ ಇದ್ದರೆ ಇಲ್ಲಿ ಕೆಳಗಡೆ ಪ್ರೊಸೀಡ್ ಫಾರ್ KYC ಅಂತ ಕೊಟ್ಟರೆ ಫೆಚ್ ಡಾಕ್ಯುಮೆಂಟ್ಸ್ ಫಾರ್ ಡಿಜಿಲಾಕರ್ ಅಂತ ತೋರಿಸುತ್ತೆ. ಇಲ್ಲಿ ಕೆಳಗಡೆ ಒಂದು ಟಿಕ್ ಬಾಕ್ಸ್ ಇರುತ್ತೆ. ಅದನ್ನು ಟಿಕ್ ಮಾಡಿ. ಅಥೆಂಟಿಕೇಟ್ ಆಧಾರ್ ಅಂತ ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಒಂದು ವೇಳೆ ಡಿಜಿಲಾಕರ್ ನಿಮ್ಮ ಮೊಬೈಲ್ನಲ್ಲಿ ಇಲ್ಲ ಅಂದರೆ ಇಲ್ಲಿ ಅಪ್ಲೋಡ್ ಯುವರ್ ಡಾಕ್ಯುಮೆಂಟ್ಸ್ ಮ್ಯಾನ್ಯುವಲಿ ಅಂತ ಆಪ್ಷನ್ ಇರುತ್ತೆ, ಅದನ್ನು ಸೆಲೆಕ್ಟ್ ಮಾಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಫೋಟೋನ ಆ್ಯಡ್ ಮಾಡಿ ಅಥವಾ ಕ್ಯಾಮರಾದಲ್ಲಿ ಫೋಟೋ ಕ್ಲಿಕ್ ಮಾಡಿ ಕೂಡ ಆ್ಯಡ್ ಮಾಡ್ಬೋದು. ಇಲ್ಲಿ ನೀವು ಒಂದು 5 ಸೆಕೆಂಡ್ ವಿಡಿಯೋ ಮಾಡಬೇಕು. ಅಲ್ಲಿ ನೀವು ತೋರಿಸಿರುವ ನಂಬರನ್ನು ಗಟ್ಟಿಯಾಗಿ ಹೇಳಬೇಕು. ನೆಕ್ಸ್ಟ್ ನಿಮ್ಮ ಪಾನ್ ಕಾರ್ಡ್ ಇಮೇಜ್ನ ಆ್ಯಡ್ ಮಾಡಿ. ಆ ಇಮೇಜ್ ಕ್ಲಿಯರ್ ಆಗಿದ್ದರೆ ಅದು ಓಕೆ ಆಗುತ್ತೆ. ನೆಕ್ಸ್ಟ್ ಇಲ್ಲಿ ಅಡ್ರೆಸ್ ವೆರಿಫಿಕೇಷನ್. ಇಲ್ಲಿ ನಿಮಗೆ 4 ಆಪ್ಷನ್ ಇರುತ್ತೆ: ಆಧಾರ್ ಕಾರ್ಡ್, ಪಾಸ್ಪೋರ್ಟ್, ಡ್ರೈವಿಂಗ್ ಲೈಸೆನ್ಸ್ ಹಾಗೂ ವೋಟರ್ ID. ಇಲ್ಲಿ ಯಾವುದಾದ್ರೊಂದು ಅಡ್ರೆಸ್ ಪ್ರೂಫ್ ಆಧಾರವಾಗಿಟ್ಟುಕೊಂಡು ನಿಮ್ಮ ಅಡ್ರೆಸ್ನ ವೆರಿಫಿಕೇಷನ್ ಮಾಡಬೇಕು. ಉದಾಹರಣೆಗೆ ಆಧಾರ್ ಕಾರ್ಡ್ ಅಂತ ಸೆಲೆಕ್ಟ್ ಮಾಡಿಕೊಂಡ್ರೆ ಅಲ್ಲಿ ಕೆಳಗಡೆ ಪ್ರೊಸೀಡ್ ಟು ಅಪ್ಲೋಡ್ ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಗ್ಯಾಲರಿ ಹಾಗೂ ಕ್ಯಾಮರಾ ಆಪ್ಷನ್ ಇರುತ್ತೆ. ಆಧಾರ್ ಕಾರ್ಡ್ ಫೋಟೋ ಆಲ್ರೆಡಿ ತೆಗೆದಿದ್ದರೆ ಗ್ಯಾಲರಿ ಆಪ್ಷನ್ ಸೆಲೆಕ್ಟ್ ಮಾಡಿ. ಇಲ್ಲ ಅಂದರೆ ಕ್ಯಾಮರಾ ಆಪ್ಷನ್ ಸೆಲೆಕ್ಟ್ ಮಾಡಿ ಫೋಟೋನ ಕ್ಲಿಕ್ ಮಾಡಿ. ಆ ಫೋಟೋ ಕ್ಲಿಯರ್ ಇದ್ದರೆ ಅದು ಓಕೆ ಆಗುತ್ತೆ. ನೆಕ್ಸ್ಟ್ ಆಧಾರ್ ಕಾರ್ಡ್ ಬ್ಯಾಕ್ ಸೈಡ್ ಫೋಟೋ ಕೂಡ ಆ್ಯಡ್ ಮಾಡಬೇಕು. ನೆಕ್ಸ್ಟ್ ಆಧಾರ್ ಕಾರ್ಡ್ ನಂಬರ್ ಆ್ಯಡ್ ಮಾಡಿ. ನಿಮ್ಮ ಅಡ್ರೆಸ್ ಎಲ್ಲ ಇಲ್ಲಿ ಆಧಾರ್ ಕಾರ್ಡ್ನಲ್ಲಿ ಇರೋ ಹಾಗೆ ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ಅದು ವೆರಿಫೈ ಆದ ಮೇಲೆ ನೆಕ್ಸ್ಟ್ ಸಿಗ್ನೇಚರ್ ವೆರಿಫಿಕೇಷನ್. ಇಲ್ಲಿ ಪ್ರೊಸೀಡ್ ಟು ಸಿಗ್ನೇಚರ್ ಆಪ್ಷನ್ ಅಂತ ಕ್ಲಿಕ್ ಮಾಡಿ. ನಿಮಗೆ ಇಲ್ಲಿ ಒಂದು ವೈಟ್ ಸ್ಪೇಸ್ ಇರುತ್ತೆ. ಅಲ್ಲಿ ನಿಮ್ಮ ಅಫಿಷಿಯಲ್ ಸಿಗ್ನೇಚರ್ನ ಡ್ರಾ ಮಾಡಿ. ಸಬ್ಮಿಟ್ ಅಂತ ಕೊಡಿ. ಒಂದು ವೇಳೆ ನಿಮ್ಮ ಸಿಗ್ನೇಚರ್ ಆ್ಯಡ್ ಮಾಡುವಾಗ ಏನಾದರೂ ಮಿಸ್ಟೇಕ್ ಆದರೆ ಇಲ್ಲಿ ಕೆಳಗಡೆ ಈ ರೀಸೆಟ್ ಆಪ್ಷನ್ ಕೂಡ ಇರುತ್ತೆ. ಮತ್ತೆ ಸರಿಯಾಗಿ ಸಿಗ್ನೇಚರ್ನ ಡ್ರಾ ಮಾಡಿ ಸಬ್ಮಿಟ್ ಮಾಡಿ. ಇದಾದ ಮೇಲೆ
ನಿಮ್ಮ ಇನ್ವೆಸ್ಟ್ಮೆಂಟ್ಗೆ ನಾಮಿನಿ ಆ್ಯಡ್ ಮಾಡೋದಾದರೆ ಆ್ಯಡ್ ಮಾಡಬಹುದು. ನಾಮಿನಿ ಆ್ಯಡ್ ಮಾಡ್ತೀರಾ ಅಂತ ಇದ್ದರೆ ಇಲ್ಲಿ ಎಸ್ ಪ್ರೊಸೀಡ್ ಮೇಲೆ ಕ್ಲಿಕ್ ಮಾಡಿ. ಇಲ್ಲಿ ನಾಮಿನಿ ಫುಲ್ ನೇಮ್, ನಿಮ್ಮ ಹಾಗೂ ನಾಮಿನಿಯ ರಿಲೇಷನ್, ನಾಮಿನಿಯ ಡೇಟ್ ಆಫ್ ಬರ್ತ್, ನಾಮಿನೀಸ್ ಯಾವುದಾದ್ರೂ ಒಂದು ಐಡೆಂಟಿ ಪ್ರೂಫ್ ಇದೆಲ್ಲ ಆ್ಯಡ್ ಮಾಡಿ ಫಿನಿಶ್ ನಾಮಿನಿ ಎಡಿಷನ್ ಅಂತ ಕ್ಲಿಕ್ ಮಾಡಿ. ನಿಮಗೆ ನಾಮಿನಿ ಆ್ಯಡ್ ಮಾಡಲಿಕ್ಕೆ ಇಷ್ಟ ಇಲ್ಲದೆ ಇದ್ದರೆ ಅಥವಾ ಮುಂದೆ ಯಾವಾಗಲಾದರೂ ಆ್ಯಡ್ ಮಾಡ್ತೀರಾ ಅಂತ ಇದ್ದರೆ ಸ್ಕಿಪ್ ಅಂತ ಕೊಡಿ. ನೆಕ್ಸ್ಟ್ ನಿಮ್ಮ ಆಧಾರ್ ಇ-ಸೈನ್ ಇರುತ್ತೆ. ಇದಕ್ಕೆ ಆಧಾರ್ಗೆ ಯಾವ ಮೊಬೈಲ್ ನಂಬರ್ ಲಿಂಕ್ ಮಾಡಿದ್ದೀರೋ ಆ ನಂಬರ್ ನಿಮ್ಮ ಹತ್ರನೇ ಇರಬೇಕಾಗುತ್ತೆ. ಇಲ್ಲಿ ಪ್ರೊಸೀಡ್ ಟು ಆಧಾರ್ ಇ-ಸೈನ್ ಅಂತ ಕೊಡಿ. ನೆಕ್ಸ್ಟ್ ಇಲ್ಲಿ ನಿಮ್ಮ ಅಕೌಂಟ್ ಓಪನಿಂಗ್ ಫಾರ್ಮ್ ಸಿಗುತ್ತೆ. ಕೆಳಗಡೆ ಸೈನ್ ನೌ ಅಂತ ಒಂದು ಆಪ್ಷನ್ ಕ್ಲಿಕ್ ಮಾಡಿ. ಇಲ್ಲಿ ಒಂದು ಅನ್ಟಿಕ್ ಬಾಕ್ಸ್ ಇರುತ್ತೆ, ಅದನ್ನು ಟಿಕ್ ಮಾಡಿ ಇಲ್ಲಿ ಕೆಳಗಡೆ ನಿಮ್ಮ ಆಧಾರ್ ಕಾರ್ಡ್ ನಂಬರ್ ಎಂಟರ್ ಮಾಡಿ. ಸೆಂಡ್ OTP ಒಂದು ಆಪ್ಷನ್ ಇರುತ್ತೆ, ಅದನ್ನು ಕ್ಲಿಕ್ ಮಾಡಿ. ಆಗ ನಿಮ್ಮ ಮೊಬೈಲ್ಗೆ OTP ಬರುತ್ತೆ. ಆ OTPನ ಎಂಟರ್ ಮಾಡಿ ವೆರಿಫೈ ಅಂತ ಕೊಡಿ. ವೆರಿಫೈ ಆದ ಮೇಲೆ ಇ-ಸೈನ್ ಕಂಪ್ಲೀಟ್ ಆಗುತ್ತೆ. ಇಷ್ಟೆಲ್ಲ ಆದ ಮೇಲೆ ವರ್ಕಿಂಗ್ ಡೇನ 24 ಗಂಟೆ ಒಳಗೆ ನಿಮ್ಮ ಗ್ರೋ ಸ್ಟಾಕ್ ಅಕೌಂಟ್ ಆ್ಯಕ್ಟಿವೇಟ್ ಆಗುತ್ತೆ. ಆ್ಯಕ್ಟಿವೇಟ್ ಆದ ಮೇಲೆ ನೀವು ಹಣವನ್ನು ಆ್ಯಡ್ ಮಾಡಿ ಇನ್ವೆಸ್ಟ್ಮೆಂಟ್ ಮಾಡ್ಬೋದು. ನೀವು ನಮ್ಮ ರೆಫರಲ್ ಕೋಡ್ ಮುಖಾಂತರ ಗ್ರೋ ಆ್ಯಪ್ನ ಡೌನ್ಲೋಡ್ ಮಾಡ್ಕೊಂಡಿದ್ದರೆ 2-3 ದಿನಗಳ ಒಳಗೆ ನಿಮ್ಮ ಗ್ರೋ ಅಕೌಂಟ್ಗೆ ₹100 ಫ್ರೀ ಆಗಿ ಆ್ಯಡ್ ಆಗುತ್ತೆ. ಅದನ್ನು ವಿತ್ಡ್ರಾ ಮಾಡ್ಕೋಬೋದು ಅಥವಾ ಸ್ಟಾಕ್ ಮಾರ್ಕೆಟ್ನಲ್ಲಿ ಹೂಡಿಕೆ ಮಾಡಬಹುದು. ಕೋವಿಡ್-19 ಕಾರಣದಿಂದಾಗಿ ಗ್ರೋ ಅವರು ಸ್ಟಾಫ್ನ ರಿಡ್ಯೂಸ್ ಮಾಡಿಕೊಂಡಿರುವುದರಿಂದ ಕೆಲವೊಮ್ಮೆ ರೆಫರ್ ಆ್ಯಂಡ್ ಅರ್ನ ಅಮೌಂಟ್ ನಿಮ್ಮ ಗ್ರೋ ಅಕೌಂಟ್ಗೆ ಬರುವುದು ಸ್ವಲ್ಪ ಲೇಟ್ ಆಗ್ಬೋದು. ಹಾಗೇನಾದರೂ ಆದರೆ ಕಮೆಂಟ್ ಮಾಡಿ. ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ದರೆ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.